ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಷಯ ಏನಂದರೆ, ನಾನು ವಿಟಮಿನ್ D3 ಡ್ರಾಪ್ಸ್ ಬಗ್ಗೆ ನಿಮ್ಗೆ ಈ ವಿಡಿಯೋಲಿ ತಿಳಿಸೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ವಿಟಮಿನ್ D3 ಮಕ್ಕಳಿಗೆ ಹೇಗೆ ಸಿಗುತ್ತೆ ಅಂದರೆ, ಸೂರ್ಯನ ಬೆಳಕಿನಿಂದ ವಿಟಮಿನ್ D3 ಅನ್ನೋದು ಮಕ್ಳಿಗೆ ಸಿಗುತ್ತೆ. ಅಂದರೆ 5:30 ಅರ್ಲಿ ಮಾರ್ನಿಂಗ್ 5:30 to 8:30 ಒಳಗಡೆ ಸಿಗೋ ಎಳೆ ಬಿಸಿಲಿಂದ ಮಕ್ಕಳಿಗೆ ವಿಟಮಿನ್ D3 ಸಿಗುತ್ತೆ. ಆ್ಯಂಡ್ ವಿಟಮಿನ್ D3 ಪೀಡಿಯಾಟ್ರಿಷಿಯನ್ ರೆಕಮೆಂಡ್ ಮಾಡ್ತಾರೆ ಮಕ್ಕಳಿಗೆ 0 to 1 year, 0 to 6 months ರೆಕಮೆಂಡ್ ಮಾಡ್ತಾರೆ. ನಿಮ್ಮ ಪೀಡಿಯಾಟ್ರಿಷಿಯನ್ ಏನು ರೆಕಮೆಂಡ್ ಮಾಡ್ತಾರೆ ಅದನ್ನು ತಿಳ್ಕೊಂಡು ಮಕ್ಳಿಗೆ ಕೊಡಿ. ವಿಟಮಿನ್ D3 ಡ್ರಾಪ್ಸ್ ಕೊಡೋದ್ರಿಂದ ಮಗುದು ವೈಟ್ ಟೆಸ್ಟ್ ಬರುತ್ತೆ, ಬೋನ್ ಸ್ಟ್ರಾಂಗ್ ಆಗುತ್ತೆ. ವಿಟಮಿನ್ D3 ಕೊಡೋದ್ರಿಂದ ವಿಟಮಿನ್ಸ್ ಕೊರತೆ ಬರಲ್ಲ ಮಕ್ಕಳಿಗೆ. ಇದನ್ನು ಕೊಡಲಿಲ್ಲ ಅಂದರೆ ಏನು ಸೈಡ್ ಎಫೆಕ್ಟ್ ಆಗುತ್ತೆ ಅಂದರೆ, ಮಕ್ಕಳು ಲೇಜಿನೆಸ್ ಆಗಿರ್ಬೋದು, ಮಕ್ಕಳ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ, ಮತ್ತು ಕಣ್ಣಲ್ಲಿ ನೀರು ಬರೋದಾಗಿರ್ಬೋದು, ಇವೆಲ್ಲ ತುಂಬ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಪ್ಲೀಸ್ ಪೀಡಿಯಾಟ್ರಿಷಿಯನ್ನ ರೆಕಮೆಂಡ್ ಮಾಡಿ. ಪ್ಲೀಸ್ ನಾನು ಸಜೆಸ್ಟ್ ಮಾಡೋದಂದರೆ ವಿಟಮಿನ್ D3 ಮಕ್ಕಳಿಗೆ ಹಾಕ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ವಿಟಮಿನ್ D3 ಮಕ್ಕಳಿಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಕೊಡಬೇಕು ಅಂದರೆ, ಸಿರೆಂಜ್ ಅಂತ ಡ್ರಾಪ್ಸ್ ಹಾಕೋದ್ರಲ್ಲಿ ಒಂದು ಇದು ಕೊಟ್ಟಿರ್ತಾರೆ, ಯೂಸ್ ಮಾಡ್ಕೊಳ್ಳಿ ಅದನ್ನು. ಅದರಲ್ಲೇ ವಿಟಮಿನ್ D3 ಅಲ್ಲೇ ಕೊಡ್ತಾರೆ. 1 ml ಆಫ್ಟರ್ 6 months 1 ml ಕೊಡಬೇಕು. ಆಫ್ಟರ್ 6 months 2 times ರೆಕಮೆಂಡ್ ಮಾಡ್ತಾರೆ. ಮಾರ್ನಿಂಗ್ 1 time, ಈವ್ನಿಂಗ್ 1 time 1 ml ಕೊಡಿ ಅಂತ ಹೇಳ್ತಾರೆ. ಪ್ಲೀಸ್ ಮಕ್ಕಳಿಗೆ ವಿಟಮಿನ್ D3 ಮಾತ್ರ ಮಿಸ್ ಮಾಡಬೇಡಿ. 1 yearವರೆಗೂ ಕೊಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಿದ್ದೀನಿ. ಬಾಯ್.